2025ನೇ ಇಸ್ವಿಯ ಮೇಷರಾಶಿಯವರ ಭವಿಷ್ಯವನ್ನು ನೋಡೋಣ. ಈ ವರ್ಷ ನಿಮ್ಮಲ್ಲಿ ನಾಯಕತ್ವದ ಗುಣಗಳು ಹೆಚ್ಚಿಗೆ ಹೇರಳವಾಗಿ ಕಂಡುಬರುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಧೈರ್ಯದಿಂದ ಮುನ್ನುಗ್ಗಿ ಮಾಡುವಂಥವರಾಗಿರ್ತೀರ. ಈ ವರ್ಷ ಮಾತಿಗಿಂತ ಕೆಲಸದಲ್ಲಿ ಹೆಚ್ಚಿನ ವಿಶ್ವಾಸವುಳ್ಳವರಾಗಿರ್ತೀರ. ನಿಮ್ಮ ಮನಸ್ಸು ಸದಾ ಚಂಚಲ ಮತ್ತು ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಹೊಸ ಬದಲಾವಣೆಗಳನ್ನು ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಾ. 2025ರ ಹೊಸ ವರ್ಷಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಮುಂದಿನ ವರ್ಷ ತಮ್ಮ ಭವಿಷ್ಯ ಹೇಗಿರುತ್ತೆ, ದೇಶ ಹಾಗೂ ಪ್ರಪಂಚದ ಭವಿಷ್ಯ ಹೇಗಿರುತ್ತೆ ಎಂಬ ಕುತೂಹಲ ಸಾಮಾನ್ಯವಾಗಿ ಜನರ ಮನಸ್ಸಲ್ಲಿ ಮನೆ ಮಾಡಿರುತ್ತದೆ. ರಾಶಿಗನುಗುಣವಾಗಿ ಭವಿಷ್ಯವಾಣಿ ಹೇಳುವುದು ವಾಡಿಕೆಯಾಗಿದೆ. ಅದೇ ರೀತಿ ಪಂಚಲಿಂಗ ಸಮೂಹ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಆನಂದ್ ದೀಕ್ಷಿತ್ ಅವರು 2025ರ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಹಾಗಿದ್ರೆ ಬನ್ನಿ 2025ರಲ್ಲಿ ಮೇಷರಾಶಿಯವರ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ನೋಡೋಣ. ನೀವು ಆಳುವಂತಹ ಸ್ವಭಾವವುಳ್ಳವರಾಗಿರ್ತೀರಾ. ಅಂದರೆ ಈ ವರ್ಷ ನಿಮಗೆ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಉತ್ತಮ ಭವಿಷ್ಯವನ್ನು ಕಾಣಬಹುದು ಮೇಷರಾಶಿಯವರು. ಜೊತೆಗೆ ದೈಹಿಕವಾಗಿ ನೀವು ಬಲಿಷ್ಠರಾಗಿರ್ತೀರಾ. ಆರ್ಥಿಕವಾಗಿಯೂ ಕೂಡ ನಿಮಗೆ ಸಹಾಯವಾಗ್ತದೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ, ಧರ್ಮದ ಕ್ಷೇತ್ರಗಳಲ್ಲಿ ಹೆಚ್ಚು ಶ್ರದ್ಧೆಯನ್ನು ಇಟ್ಟು ಧಾರ್ಮಿಕ ಕಾರ್ಯಕ್ರಮಗಳು, ದೈವ ಪೂಜೆಗಳನ್ನು ಮಾಡಿ ಈ ವರ್ಷ ಮೇಷರಾಶಿಯವರಿಗೆ ನಾಯಕತ್ವದ ಗುಣ ಹೆಚ್ಚಾಗುತ್ತದೆ. ಮೇಷರಾಶಿಯವರು 2025ರಲ್ಲಿ ತಾವು ಅಂದುಕೊಂಡ ಕೆಲಸವನ್ನ ಭಯಪಡದೆ ಧೈರ್ಯದಿಂದ ಮಾಡಬಹುದು. ಇದರಿಂದ ಯಶಸ್ಸು ನಿಮ್ಮ ಪಾಲಾಗುತ್ತದೆ. ಈ ವರ್ಷ ನೀವು ಯಾವುದೇ ಬದಲಾವಣೆ ಮಾಡಿದರೂ ನಿಮಗೆ ಯಶಸ್ಸು ದೊರೆಯುತ್ತದೆ. ಧಾರ್ಮಿಕ ಕ್ಷೇತ್ರದಲ್ಲಿ ಹೆಚ್ಚು ನಂಬಿಕೆಯನ್ನು ಇಟ್ಟು ಧಾರ್ಮಿಕ ಕಾರ್ಯಗಳನ್ನು ಮಾಡಿ ದೈವ ಬಲದ ಪ್ರಯತ್ನದಿಂದ ನಿಮಗೆಲ್ಲವೂ ಕೂಡ ಒಳ್ಳೆಯದಾಗ್ತದೆ ಈ ವರ್ಷ. ಆದರೆ ನೀವು ಮಾಡುವ ಎಲ್ಲ ಪ್ರಯತ್ನಗಳನ್ನು ತಾಳ್ಮೆಯಿಂದ ಮಾಡಿ, ಯಾವುದನ್ನು ದುಡುಕಿ ಮಾಡೋಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಮಾಡಿ. ಈ ವರ್ಷ ನಿಮ್ಮ ಭವಿಷ್ಯ ಉತ್ತಮವಾಗಿರುತ್ತೆ. ಇನ್ನು ಮೇಷರಾಶಿಯವರು ಈ ವರ್ಷ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಪ್ರಗತಿಯನ್ನ ಕಾಣುವುದರ ಜೊತೆಗೆ ಆರ್ಥಿಕವಾಗಿಯೂ ಸದೃಢರಾಗಿರುತ್ತಾರೆ. 2025ರಲ್ಲಿ ಮೇಷರಾಶಿಯವರು ಹೆಚ್ಚು ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರಿಂದ ದೈವಬಲ ಹೆಚ್ಚಾಗುತ್ತದೆ. ಇದರಿಂದ ನಿಮಗೆ ಈ ವರ್ಷ ಶುಭ ವರ್ಷವಾಗಿರುತ್ತದೆ ಎಂದು ಆನಂದ್ ದೀಕ್ಷಿತ್ ಅವರು ಮೇಷರಾಶಿಯವರ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ.